ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಬ್ಬಬ್ಬ, ಎಂಥ ತಲೆನೋವು, ಒಂಥರ ಶೂಟಿಂಗ್ ಪೇನು. ರಾತ್ರಿ ಅಂಥದ್ದು ಏನಾಯ್ತು? ಹೌದು, ಬಹುಶಃ ರಾತ್ರಿ ಊಟ ಮಾಡಿದ್ ಸರಿ ಹೋಗಿಲ್ಲ ಅನ್ನಿಸ್ತಾ ಇದೆ. ನನಗೂ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಇಲ್ಲಮ್ಮ, ಇದು ಊಟದ ಪ್ರಾಬ್ಲಮ್ ಅಲ್ಲ, ಏನೋ ಬೇರೆ, ಏನೋ ಒಂಥರ ಮೊಬ್ಬು. ಬ್ರೈನ್ ಫಾಗ್ ಆದರೂ ಈಗಾಗಲ್ಲ ಅನ್ಸುತ್ತೆ. ಮೈಗ್ರೇನ್ ಆಗಿರ್ಬೋದು ಅನಿಸ್ತಿದೆ. ನೋ ಶಾನ್ವಿ, ಮೈಗ್ರೇನ್ ಆಗಿದ್ರೆ ಎಲ್ರಿಗೂ ಒಟ್ಟಿಗೆ ಯಾಕಾಗುತ್ತೆ? ಮತ್ತೆ ಇಡೀ ಮನೆ ಹೀಗೆ ಯಾಕಾಗಿದೆ? ಎಲ್ಲ ಐಟಮ್ಸ್ ಬಿದ್ದಿದೆ. ಅಯ್ಯೋ ದೇವ್ರೆ, ಹೌದಲ್ವಾ? ಮನೆಯೆಲ್ಲ ಇನ್ನು ಹೀಗಾಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಕಾಸ್ಟ್ಲಿ ಥಿಂಗ್ಸು ಹಾಳಾಗೋಯ್ತು. ಹೌದು, ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಅಲ್ಲಪ್ಪ, ರಾತ್ರಿ ಇಷ್ಟೆಲ್ಲ ಆಗಿದೆ, ಆದರೂ ನಮ್ಗೇನು ಗೊತ್ತೇ ಆಗಿಲ್ವಲ್ಲ. ನಾವೆಲ್ಲ ಡೀಪ್ ಸ್ಲೀಪಲ್ಲಿ ಇರ್ತೀವಲ್ವಾ ಶರತ್, ಹೇಗೆ ಗೊತ್ತಾಗಿರುತ್ತೆ? ಮನೆ AC ಟೆಂಪರೇಚರ್ ಯಾರಾದರೂ ಕಡಿಮೆ ಮಾಡಿದ್ರಾ? ತಲೆ ಎಲ್ಲ ತುಂಬಾ ಸಿಡಿತಾ ಇದೆಯಲ್ಲ. ಇಲ್ಲಪ್ಪ, ಹಾಗೇನು ಆಗಿಲ್ಲ. ಸಮಥಿಂಗ್ ಹ್ಯಾಪನ್ಡ್, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ದುರ್ಗಾ, ಒಂದ್ಸಲ ಹೋಗಿ ಹಿತನ ಹತ್ರ ಮಾತಾಡು. ನಿನ್ನೆ ಅವಳು ಮನೆ ಆಚೆ ಹೇಗೆ ಹೋದ್ಲು, ಅವಳಿಗೆ ಏನಾದರೂ ನೆನಪಿದ್ಯಾ ಅಂತ ಕೇಳಬೇಕು. ಎಲ್ಲರೂ ಮಾತಾಡ್ತಾ ಇದ್ರು, ಇವಳಕ್ಕೆ ಸೈಲೆಂಟ್ ಆಗಿತ್ತು. ನಿನ್ನೆ ಏನಾಗಿದೆ ಅಂತ ಇವಳಿಗೇನಾದರೂ ಗೊತ್ತಿರ್ಬೋದಾ? ಅಮ್ಮ ತಗೋ ಕಾಫಿ, ನಿಂಗಿಷ್ಟ ಅಲ್ವಾ? ಯಾಕೆ ಕುಡಿಯಲ್ವಾ? ಪುಟ್ ಮೇಡಮ್, ಏನಾಯ್ತು? ದುರ್ಗಾ, ಅಮ್ಮಂಗೆ ಅಂತ ಕಾಫಿ ಮಾಡಿದೆ, ನೋಡಿದ್ರೆ ಕುಡಿತಾನೆ ಇಲ್ಲ. ಓ, ನಿಮ್ಮಮ್ಮಂಗೆ ಕಾಫಿ ಅಂದ್ರೆ ಇಷ್ಟನಾ? ತುಂಬಾ. ಸರಿ, ಹಾಗಾದ್ರೆ ನಾವಿಬ್ರು ಸೇರ್ಕೊಂಡು ಒಂದು ಸೂಪರ್ ಆಗಿರೋ ಕಾಫಿ ಮಾಡೋಣ. ಮೊದಲು ಸ್ಟವ್ ಮೇಲೆ ಪಾತ್ರೆ ಇಡು. ಪುಟ್ ಮೇಡಮ್, ನೀನ್ ಕಾಫಿನ ಹೇಗೆ ಮಾಡಿದೆ? ನೀರಿಗೆ ಕಾಫಿ ಪುಡಿ ಹಾಕ್ದೆ, ಆಮೇಲೆ ಸಕ್ಕರೆ ಹಾಕಿದೆ, ಖಾರದ ಪುಡಿ ಹಾಕಿ ಉಪ್ಪು ಹಾಕಿದೆ, ಎಲ್ಲ ಹಾಕಿದೆ. ಪುಟ್ ಮೇಡಮ್, ಹೀಗೆಲ್ಲ ಯಾರಾದ್ರೂ ಮಾಡಿದ್ರೆ ಕಾಫಿ ಕುಡಿಯೋಕ್ಕಾಗತ್ತಾ? ಮೊದಲು ಡಿಕಾಕ್ಷನ್ ಮಾಡಬೇಕು. ಇದು ಡಿಕಾಕ್ಷನ್ ಆಯ್ತಾ? ಈಗ ಹಾಲು ಬಿಸಿ ಮಾಡು. ಇವಾಗ ಸ್ವಲ್ಪ ಸಕ್ಕರೆ ಹಾಕು. ಪುಟ್ ಮೇಡಮ್ ಯಾಕೆ ರಾತ್ರಿ ಹೊತ್ತು ಎದ್ದೋದ್ಲು? ಹೀಗೆಲ್ಲ ನಿದ್ದೆಲಿ ಯಾವತ್ತೂ ನಡ್ತಿಲ್ವಲ್ಲ? ಪುಟ್ ಮೇಡಮ್, ನಿಂಗೆ ನಿದ್ದೆಲಿ ನಡೆಯೋ ಅಭ್ಯಾಸ ಇದೆಯಾ? ನಿದ್ದೆಲ್ ನಡೆದಾಡದ? ನಾನು ಯಾವತ್ತೂ ನಡೆದಾಡೇ ಇಲ್ಲ. ಹಾ, ಅಮ್ಮ ನಾನು ನಿದ್ದೆಲ್ ಮಾತಾಡ್ತಿದ್ದೆ ಅಂತಂದ್ರು, ಆದ್ರೆ ನಾನು ನಿದ್ದೆಲ್ ನಡೆದಾಡಿದೆ ಅಂತ ಯಾವತ್ತೂ ಹೇಳೇ ಇಲ್ಲ. ಹೌದಾ? ಹಾಗಾದ್ರೆ ನಿನ್ನೆ ರಾತ್ರಿ ಏನಾಯ್ತು ದುರ್ಗಾ, ಹೇಳು. ನಾನು ನಿನ್ನನ್ನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಂಗೆ ಏನಾದ್ರೂ ನೆನಪಿದ್ಯಾ? ನಿನ್ನೆ ರಾತ್ರಿ ಹಾ, ಏನಾಯ್ತು? ನೆನಪಾಯ್ತಾ? ಹೇಳು ಪುಟ್ ಮೇಡಮ್. ನೆನ್ನೆ ನೀನ್ ನಂಗೆ 3 ಕತೆ ಹೇಳ್ದೆ, ನಾನು ನಿಂಗೆ 4 ಕತೆ ಹೇಳು ಅಂದೆ, ಆದ್ರೆ ನೀನ್ ನಂಗೆ ಹೇಳಲಿಲ್ಲ. ಆಮೇಲೆ ಕತೆ ಎಲ್ಲ ಖಾಲಿ ಆಗೋಗತ್ತೆ ಅಂತಂದೆ. ಆಮೇಲೆ ಏನಾಯ್ತು? ಆಮೇಲೆ ನಾನು ಅಮ್ಮ ಡಾಲ್ನ ತಪ್ಕೊಂಡ್ ಮಲ್ಕೊಂಡೆ, ನಿದ್ದೆ ಬಂತು, ಅಷ್ಟೇನಾ? ದುರ್ಗಾ, ಹಾಲು ಕುದೀತಿದೆ. ಡಿಕಾಕ್ಷನ್ ಸರಿಯಾಗಿ ಮಿಕ್ಸ್ ಮಾಡು. ಅಮ್ಮ ಕೊಡು, ಅಮ್ಮ ಕುಡಿಯುತ್ತೆ ಈಗ. ಪುಟ್ ಮೇಡಮ್, ಕಾಫಿಗೆ ಖಾರ ಉಪ್ಪು ಎಲ್ಲ ಹಾಕಬಾರ್ದು, ಸರಿನಾ? ಪುಟ್ ಮೇಡಮ್ ಏನು ಗೊತ್ತಿಲ್ಲ ಅಂದ್ರೆ
ನೆನ್ನೆ ಯಾಕೆ ಹಾಗಾಯ್ತು? ದುರ್ಗಾ, ದುರ್ಗಾ ಅಮ್ಮ ಗೊಂಬೆ ಕುಡಿತಿದೆ. ನೀನ್ ಕುಡ್ಸು, ನಾನು ಬಂದೆ. ಹೇಳಿ ಬಾಸು. ದುರ್ಗಾ, ನಿಜ ಹೇಳು, ನಿನ್ನೆ ರಾತ್ರಿ ಏನು ನಡೀತು ಅಂತ ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಬಾಸು, ನನಗೇನು ಗೊತ್ತಿಲ್ಲ. ಮತ್ತೆ ಯಾಕೆ ಇದ ಹತ್ರ ನಿನಗೆ ನಿದ್ದೆ ನಡೆಯೋ ಅಭ್ಯಾಸ ಇದೆಯಾ ಅಂತ ಕೇಳ್ತಾ ಇದ್ದೆ. ಅದು ಸುಮ್ಮನೆ ಕೇಳಿದೆ. ನೆನ್ನೆ ರಾತ್ರಿ ಏನಾಯ್ತು ಅಂತ ಪುಟ್ ಮೇಡಮ್ಗೆ ಏನಾದರೂ ಗೊತ್ತಾ ಅಂತ ಕೇಳಿದೆ. ಅವಳಿಗೂ ಗೊತ್ತಿಲ್ವಂತೆ. ದುರ್ಗಾ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳ. ಅವಳು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಇನ್ನೂ ಅದೇ ವಿಚಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಅಚಾನಕ್ಕಾಗಿ ಆಗಿರಬಹುದು ಅಷ್ಟೇ. ಅಚಾನಕ್ ಆಗಿದ್ರೆ ಮನೆ ತುಂಬಾ ಗ್ಲಾಸ್ ಹೊಡೆದು ಚಿಲ್ಲಾಪಿಲ್ಲಿಯಾಗಿ ಹರಡೋದಕ್ಕೆ ಹೇಗೆ ಸಾಧ್ಯ ಮಾಡೋದಕ್ಕ? ಅಷ್ಟಾದ್ರೂ ಯಾರಿಗೂ ಎಚ್ಚರಿಕೆ ಆಗಿಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ಎಲ್ರಿಗೂ ತಲೆ ಹಿಡ್ಕೊಂಡಿತ್ತು, ಒಳ್ಳೆ ಮತ್ ಬಂದಿರೋ ಔಷಧಿ ಕುಡ್ದವ್ರ ಹಾಗೆ. ನೀವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಯೋಚನೆ ಮಾಡೋ ಅಗತ್ಯ ಇದೆಯಾ? ಕೆಲವೊಂದ್ಸಲ ಹೀಗಾಗ್ಬೋದಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಬಹುಶಃ ಗಾಳಿ ಜೋರಾಗಿ ಬೀಸಿ ಮನೇಲಿ ಗ್ಲಾಸ್ಗಳೆಲ್ಲ ಒಡೆದಿರಬಹುದು ಅಷ್ಟೇ. ಎಲ್ಲಾ ಗ್ಲಾಸ್ ಒಡೆದು ಹೋಗುತ್ತಾ? ಬೆಳಿಗ್ಗೆ ಎದ್ದು ನೋಡಿದ್ರೆ ಎಲ್ರಿಗೂ ತಲೆನೋವು. ಎಲ್ರಿಗೂ ಸುಸ್ತಾಗಿ ಜೋರಾಗಿ ನಿದ್ದೆ ಬಂದಿರ್ಬೋದು. ಅದಕ್ಕೆ ಹೀಗೆಲ್ಲ ಆಗಿರೋದು ಯಾರಿಗೂ ಗೊತ್ತಾಗಿಲ್ಲ. ಸುಮ್ಮನೆ ನೀವು ಹೀಗೆ ಆಲೋಚನೆ ಮಾಡ್ತಿರೋದು ನನ್ಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಸುಮ್ಮನೆ ಇರೋದು ಏನ್ ಬಂತು? ಹೀಗೆಲ್ಲ ಆದಾಗ ಮನ್ಸಲ್ಲಿ ಅನುಮಾನ ಹುಟ್ಟೋದು ಸಹಜ ತಾನೆ. ಅನುಮಾನನೂ ಇಲ್ಲ, ಎಂಥದೂ ಇಲ್ಲ. ಸುಮ್ಮನೆ ನೀವು ಹೀಗೆ ಆಲೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಅಶಾಂತಿ. ಮೊದಲು ಇದನ್ನೆಲ್ಲ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಯಾರು ತಲೆ ಕೆಡಿಸ್ಕೋತಾರೋ ಇಲ್ಲೋ ಇದಕ್ಕೆಲ್ಲ ನಾನೇ ಉತ್ತರ ಕಂಡುಹಿಡಿಬೇಕು. ಇಲ್ಲಿ ಏನೋ ಸರಿ ಇಲ್ಲ ಅನಿಸ್ತಾ ಇದೆ. ಹೀಗೆಲ್ಲ ಆಗ್ತಿರೋದು ಈ ಮನೆಗೆ, ಈ ಕುಟುಂಬಕ್ಕೆ ಒಳ್ಳೇದಂತೂ ಖಂಡಿತ ಅಲ್ಲ. ಗೀತಾ